ನಿಟ್ಟುಸಿರು ಬಿಟ್ಟು ದಿಟ್ಟಿಸಿ ನೋಡುತ್ತಿರುವ ಭಾರ್ಗವಿ ವಿಜಯಿ ಕುರುಪಿತಾ ಭೀಷ್ಮರೇ ನಮೋ ನಮಃ. ಕುರು ಪಾಂಡವರಿಗೆ ಶಸ್ತ್ರ ವಿದ್ಯಾಭ್ಯಾಸವನ್ನು ಕಲಿಸಿ ಕುರು ವಂಶವನ್ನೇ ಉನ್ನತ ಶಿಖರಕ್ಕೇರಿಸಿದ ಗುರುದೇವೋತ್ತಮ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲ ನಿಗತಿ ಸಾರ ಯದುಪತಿ ಭಕ್ತ ಶಿರೋಮಣಿ ವಿದುರ ಕುಶಲವೇ? ಕುಶಲವು ಸುಯೋಧನ. ಧಮನಿ ಧಮನಿಗಳಲ್ಲಿಯೂ ಕುರುವಂಶದ ರಕ್ತವನ್ನೇ ಹಂಚಿಕೊಂಡುಟ್ಟಿರುವ ಎನ್ನನುಜ ದುಶ್ಯಾಸನ ಅಗ್ರಜ. ಎದುರಿಗೆ ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತು ಸೊಕ್ಕಡಗಿಸುವ ಸಿಂಧು ರಾಜ ಅಪೂರ್ವ ಬಿಲ್ಲಾಳು ಕೆಚ್ಚೆದೆಯ ಕಟ್ಟಾಳು ಎನ್ನ ಪರಮಾಪ್ತ ಮಿತ್ರ ರಾಧೇಯ ಮಿತ್ರ. ಇನ್ನು ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ವಿಶ್ರಮಿಸದೆ ಅನುಪಮ ರಾಜಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನು ನೀಡುತ್ತಿರುವ ಸೋದರ ಮಾವ ಶಕುನಿ. ನಾನಾರು ಸರ್ಪಲಾಂಛನದ ಸಪ್ತ ಹೆಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಓರ್ಗರೆವ ಬಿರುಗಾಳಿಗೆ ಹೆಚ್ಚದೆ ಧರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತಾ ಕನಕ ರತ್ನ ಸೋಪಾನದಿಂದೊಡಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಝೇಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿನಿಂದ ಮಹಾವೀರ ಹಸ್ತಿನಾಪುರದೀಶ್ವರ ಈ ಕುರುಚಕ್ರೇಶ್ವರ ರಾಜಸಿಂಹಾಸನವನ್ನು ಒದಗಿಸಿಕೊಟ್ಟ ತಾಯೇ, ಇದೋ ನಿನಗೆ ನಮಸ್ಕರಿಸುವೆನು. ಎಂದು ನಿಮ್ಮೆಲ್ಲರುಗಳಿಂದ ಕೂಡಿದ ಈ ನನ್ನ ವೈಭವ 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 ಗುರುಗಲಾಂಛನನ ಮೆರುಗು ಸ್ವರ್ಗಾಸನಗೆ ಸರಿಹೋಲುವಂತಿರೇ. ಗುರುಗಲಾಂಛನನ ಮೆರುಗು ಸ್ವರ್ಗಾಸನಗೆ ಸರಿಹೋಲುವಂತಿರೇ. ಸ್ವರ ಸಂಪನ್ನ ದೀಪ್ತಿಮಣಿ ಮಗುಟ ಮರ್ಧನಗೆ ಸೋದರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸೋದರ ದುಶಾಸನಾದಿಗಳಿರಲ್ ಎಣಗಿಯರೆ ಎನಗೆ ಸುರಸಿಂಧು ತನಯ ಗುರುವಂದ್ಯ ವಿನಯ. ತಾತ, ಈ ದಿನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ ತಾತ? ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವ ಸಲುವಾಗಿ ದೂತನನ್ನು ಆಸ್ಥಾನಕ್ಕೆ ಕಳುಹಿಸಿರುವಂತೆ ನೋಡಿದಿರಾ? ಅರಣ್ಯದಲ್ಲಿ ಅನಾಗರಿಕರೊಡನೆ ವಾಸ ಮಾಡಿಕೊಂಡವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂದು. ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಸಾಟಿಗಿರುವರೆಗೆ 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 ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಗೆ ಕೈಕವರೆಗೆ
ರಿಪುಗಳ ಒದಿಸದೆ ಬಿಡುಗನೆ ಭೀಷ್ಮ ದ್ರೋಣಾದಿಗಳಿರಲು ಶೌರ್ಯದಿ ಹಣದಲ್ಲಿ ರಿಪುಗಳ ಒದಿಸದೆ ಬಿಡುಗನೆ ಈ ಭಾವಶಕ್ತಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಈ ಭಾವಶಕ್ತಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಅನುಜದು ಶಾಸನ ಅವರನ್ನು ವಧಿಸದಿರುವನೆ ಅನುಜದು ಶಾಸನ ಅವರನ್ನು ವಧಿಸದಿರುವನೆ ಹೀಗಿರುವಲ್ಲಿ ಮಾವ ಸಾಟಿಗಿರುವರೆಗೆ 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 ತುಳಸಿ ಮಾಮನದಿ ಕಲವ ಬಿಡದೆ ಸೌರ್ಯದಿಗೆ ಕೈಕದೊರೆಗೆ ನಿಸಿವಾಡುತ್ತಿರಲಿ ಮಾಮನದಿ ಕಲವ ಬಿಡದೆ ಸೌರ್ಯದಿಗೆ ಕೈಕದೊರೆಗೆ ನಿಸಿವಾಡುತ್ತಿರ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಸಾಟಿಗಿರುವರೆಪೆ ಸರಿ ಸಾಟಿಗಿರುವರೆಪೆ ತಾತ ಯುದ್ಧವೆಂದರೆ ಅರಗಿನ ಮನೆಯ ಬೊಂಬೆಯ ಆಟವಲ್ಲ ಅಡವಿಯ ಹುಲಿಯೊಂದಿಗೆ ಅರಗಿಣಿಯ ಹಾರಾಟವಲ್ಲ ಆ ವಿಧಿಯನ್ನು ಕೆಣಕಿ ಉಳಿದಿರುವರಿರಬಹುದು ಆದರೆ ಈ ದುರ್ಯೋಧನನನ್ನು ಕೆಣಕಿದವರ ಗತಿ ಮರಣದಲ್ಲಿ ಮುಕ್ತಾಯ ಸಹೋದರ ದುಶ್ಯಾಸನ ಅಗ್ರಜ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕ ನಾರು ತಮ್ಮ ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಓಹೋ ದುರ್ಯೋಧನ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ದುರ್ಯೋಧನ ಪುರುಷೋತ್ತಮ ಬರುತ್ತಿರುವರು. ದುರ್ಯೋಧನ ಪುರುಷೋತ್ತಮನು ಬರುತ್ತಿರುವರು. ಯಾರು ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ. ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಈ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದನಂತೆ. ಏಕೆ? ಭೀಷ್ಮ ದ್ರೋಣಾದಿಗಳ ಮನೆಗಳಿರಲಿಲ್ಲವೇ? ಅವರುಗಳ ಮನೆಗಾದರೂ ಹೋಗಬಹುದಾಗಿತ್ತು. ಎಷ್ಟೇ ಆಗಲಿ ಗೊಲ್ಲ ತನ್ನ ಬುದ್ಧಿ ಎಲ್ಲಿ ತಾನೇ ಹೋದೀತು. ಬಿಡು. ಶ್ರೀಕೃಷ್ಣ ಪರಮಾತ್ಮನು ಸಂಧಿಗಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕುಳಿತುಕೋ. ದುರ್ಯೋಧನ, ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ಯೋಗಿಗೆ 70 ವರ್ಷಂತೆ ಮತ್ತೆ ಊರಿಸುವುದಿಲ್ಲ. ವಿದುರ, ಅದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ನೆರೆದ ಸಭೆಯೊಳು ನಿಂತು ಜರಿದುಗಿ ಕೌರವನ ನೆರೆದ ಸಭೆಯೊಳು ನಿಂತು ಜರಿದುಗಿ ಕೌರವನ ನುಡಿವೆಯಾದೊಡಗಿರಿದು ಕೊಲ್ಗಗಿ ಕಗ್ಗದಲ್ಲಿ ನುಡಿವೆಯಾದೊಡಗಿರಿದು ಕೊಲ್ಗಗಿ ಕಗ್ಗದಲ್ಲಿ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ಕಬ್ಬಲಿಯ ಮಗನೀನು ಪರದೇಶಿ ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ಬರದಿ ವಿದುರ. ಕಬ್ಬಲಿಯ ಮಗನೀನು ಪರದೇಶಿ ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ಬರದಿ ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರುದೊರೆಯ ಧಿಕ್ಕರಿಸಿ ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರುದೊರೆಯ ಧಿಕ್ಕರಿಸಿ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ನೆರೆದ ಸಭೆಯೊಳು ನಿಂತು ಜರಿದುಗಿ ಕೌರವನ ನೆರೆದ ಸಭೆಯೊಳು ನಿಂತು ಜರಿದುಗಿ ಕೌರವ ನುಡಿವೆಯಾದೊಡಗಿರಿದು ಕೊಲ್ವೆಗಿ ಕಗ್ಗದಲ್ಲಿ ನುಡಿವೆಯಾದೊಡಗಿರಿದು ಕೊಲ್ವೆಗಿ ಕಗ್ಗದಲ್ಲಿ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ. ಎಲ್ಲವೋ ವಿದುರ, ಹಿರಿಯವನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ನಿನ್ನ ಮಾತುಗಳು ಮಿತಿ ಮೀರುತ್ತಿರುವುದು. ಸಹೋದರ,
ಅಗ್ರಜ, ಈತನನ್ನು ಮೊದಲು ಸಭೆಯಿಂದ ಆಚೆಗೆ ಹೊರಡಿಸು. ಕೆಲವೋ ದಾಸಿಪುತ್ರನಾದ ವಿದುರ, ಏನ ನುಡಿದೆ ಜ್ಞಾನ ರೈತನೇ, ಏನ ನುಡಿದೆ ಜ್ಞಾನ ರೈತನೇ, ಬಾನ ಮತ್ತನೇ ಏನ ನುಡಿದೆ ಜ್ಞಾನ ರೈತನೇ. ವಿದುರ, ಕರೆಯದ ಸಭೆಗಾಗಮಿಸಿದೆಯಾದರೂ ಕುರು ಸಾಮ್ರಾಟನ ಜರಿವಂತಾದೆಯ, ಕರೆಯದ ಸಭೆಗಾಗಮಿಸಿದೆಯಾದರೂ ಕುರು ಸಾಮ್ರಾಟನ ಜರಿವಂತಾದೆ. ಯಾರ ಒತ್ತಾಸೆಯಿಂದಲೂ ಈ ಪರಿವೀರ ಕೌರವೇಶ್ವರನ ಜರಿದೆ. ಕೆಲವೋ ವಿದುರ, ಯಾರ ಒತ್ತಾಸೆಯಿಂದಲೂ ಈ ಪರಿವೀರ ಕೌರವೇಶ್ವರನ ಜರಿದೆ. ಮೀರಿದ ಶಬ್ದಗಳಾಡಿದರೆ, ಮೀರಿದ ಶಬ್ದಗಳಾಡಿದರೆ ಅಪ್ಪಳಿಸುವನು ಸದಾ ದಂಡದೆ. ಏನ ನುಡಿದೆ ಜ್ಞಾನ ರೈತನದೆ, ಪಾನ ಮತ್ತನನ ಏನ ನುಡಿದೆ ಜ್ಞಾನ ರೈತನದೆ. ಎಲ್ಲವೋ ದಾಸಿಪುತ್ರನಾದ ವಿದುರ, ನಮ್ಮಣ್ಣನನ್ನು ಬಾಯಿಗೆ ಬಂದಂತೆ ನುಡಿದಿದ್ದೆ, ಆದರೆ ಈ ಗದಾದಂಡದಿಂದ ಅಪ್ಪಳಿಸಿ ಬಿಟ್ಟೇನು. ಮೊದಲು ಈ ಸಭೆಯಿಂದ ಅವಳು ಮದಾಂಧ. ದುರ್ಯೋಧನ, ದ್ರೌಪದಿ ವಸ್ತ್ರಾಭರಣದ ಕಾಲದಲ್ಲಿ ಭೀಮಸೇನ ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾಸಿ ಬರುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆ. ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಆತನು ಧನುರ್ಧಾರಿಯಾಗಿ ನಿಂತಿದ್ದರೆ ನಿನ್ನನ್ನು ಗೆಲ್ಲುವಂತಹ ವೀರರು ಯಾರೂ ಇರಲಿಲ್ಲ. ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ, ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ, ಕಾಳಧನಸ್ಸಿನ ವರಗಳಿಸಿ, ಯುದ್ಧದೋಳ್ ಆ ಮಧ್ಯಮ ಪಾಂಡವನನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧುಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ, ಕರ್ಣ, ಕರ್ಣ. ಕರ್ಣ ಮಿತ್ರ, ಈ ವಿದುರನು ಬಿಲ್ಲನ್ನಿಡಿದು ಎಂದಾದರೂ ಯುದ್ಧ ಮಾಡಿರುವುದನ್ನು ನೋಡಿರುವೆಯಾ ಅಥವಾ ಕೇಳಿರುವೆಯಾ? ಈತನ ಬಿಲ್ಲಿನಿಂದ ನಮಗಾಗಬೇಕಾದ ಸಹಾಯವೇನು? ಬಿಡು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಯಾದರೆ ಅವರನ್ನು ಸಭೆಯಿಂದ ಆಚೆಗೆ ಹೊರಡಿಸಬೇಕಾಗಬಹುದು. ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೀನಲ್ಲ, ಸಿದ್ಧವಿರುವುದೇ ತಮ್ಮ? ಸಿದ್ಧವಾಗಿರುವುದು ಅಗ್ರಜ. ಅದನ್ನು ತೆಗೆದುಕೊಂಡು ಬಾ. ಆ ಕೃಷ್ಣನು ಬರುವಾಗ ನಾನು ಅದನ್ನೇ ಎದುರು ನೋಡುತ್ತಾ ಕುಳಿತಿರುವೆನು. ಆಗಲಿ ಅಣ್ಣ, ತೆಗೆದುಕೊಳ್ಳೋಣ. ಕ್ಷೇತ್ರದ ಸೂತ್ರಧಾರನುನ, ಈ ಕುರುಕ್ಷೇತ್ರದ ಸೂತ್ರಧಾರನುನ, ಅಗಣಿತ ಮಹಿಮ ನಾನೇ ಪರಮಾತ್ಮನು, ಅಗಣಿತ ಮಹಿಮ ನಾನೇ ಪರಮಾತ್ಮನು, ಧರಿಸಿ ಹೇ ಧರ್ಮದೀಯ ಹರಿ
ಧರಿಸುವೆ ಕರ್ಮ ಸಾಕ್ಷಿಯ ಧರಿಸಿ ಹೇ ಧರ್ಮ ದೀಕ್ಷೆಯ ಯಾಗಕ್ಕೆ ಸಿಲುಕದ ಯೋಗ ದುರಂದರ ಯಾಗಕ್ಕೆ ಸಿಲುಕದ ಯೋಗದು ರಂದರ ಯಾಗಕ್ಕೆ ಸಿಲುಕದ ಯೋಗದು ರಂದರ ಲೋಕದ ಹಿತವನ್ ಬಯಸುತ್ತಲಿ ಲೋಕದ ಹಿತವನ್ನು ಬಯಸುತ್ತಲಿ ಧರಿಸಿ ಹೇ ಧರ್ಮ ದೀಕ್ಷೆಯ ಹರಿಸುವೆ ಕರ್ಮ ಸಾಕ್ಷಿಯ ಧರಿಸಿ ಹೇ ಧರ್ಮ ದೀಕ್ಷೆಯ ಭೀಷ್ಮ ದ್ರೋಣಾದಿ ಗುರುಜನರು ಎದ್ದು ನಿಂತು ನಮಸ್ಕರಿಸಿದರು ಸಹ ಈ ದುರಾಂಕಾರಿಯಾದ ದುರ್ಯೋಧನನು ನನ್ನ ಕಡೆ ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಡಿ. ಚಕ್ರವರ್ತಿ, ಭೂಪಾಲಕನಾದ ನೀನು ಗೋಪಾಲಕನಾದ ನನಗೆ ನಮಸ್ಕರಿಸುವುದೇ? ನಾನೇ ಅಲ್ಲಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ನಾನು ನಮಸ್ಕರಿಸಿದ್ದು ನಿನಗಲ್ಲ, ಯಾರಿಗೆ? ಸಕಲ ಜೀವರಾಶಿಗಳಿಗೂ ಆಶ್ರಯದಾತಳಾದ ಭೂತಾಯಿಗೆ. ನೀನು ದೂತನಾಗಿ ಬಂದಿರುವುದು ದೂತನಾಗಿ? ಕೃಷ್ಣ, ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆಗೊಳ್ಳಬೇಡ. ದೂತನಾಗಿ ಬಂದಿರುವೆ, ಬಾ ಈ ಪೀಠವನ್ನು ಅಲಂಕರಿಸು. ಆಗಬಹುದು. ಕೃಷ್ಣ, ಕೃಷ್ಣ, ಗೋಪಿಕಾ ಸ್ತ್ರೀಯರ ನರ್ತನವೆಂದರೆ ನಿನಗೆ ಬಲು ಇಷ್ಟವಲ್ಲವೇ? ಇದ್ದರೂ ಇರಬಹುದು. ಇದ್ದರೂ ಇರಬಹುದೇನೋ? ಇದ್ದೇ ಇದೆ. ಯಾರಲ್ಲಿ? ರಾಜ ನರ್ತಕಿಯರನ್ನು ಬರಮಾಡಿ. ಕರುಣಾಳು ಕುರು ಭೂಪ ರಾಜೇಶ್ವರ ಕರುಣಾಳು ಕುರು ಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರಾದೀರ ಕೃಷ್ಣ, ಕುರುವಂಶ ಕುಲ ತಿಲಕ ಮಗುಟೇಶ್ವರಾದಿ ಕರುಣಾಳು ಕುರು ಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಗರ ಜಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುಬರ
ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವಾ ತಿಳಿದವ ಈ ಜಗ ಮಲ್ಲ ಎಲ್ಲವ 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 ತಿಳಿದವ ಈ ಜಗ ಮಲ್ಲ ಕರುಣಾಳು ಕುರುಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ನೀಲ ಕುರುವಂಶ ಕುಲ ತಿಲಕ ಮಗುಟೇಶ್ವರ ಕರುಣಾಳು ಕುರುಪರಾಜೇಶ್ವರ ನೀಲವರ್ಣದಾರಿ ಈ ಚೆಲುವ ನೀಲವರ್ಣದಾರಿ ಈ ಚೆಲುವ ಕೊಳಲನಾದದಿ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೃಷ್ಣ ಕೃಷ್ಣ ನರ್ತಕಿಯರೇ ಏನು ಹೇಳಿದಿರಿ ಮತ್ತೊಮ್ಮೆ ಹೇಳಿ. ತಾಗದೆ ನಿದಾಗ ಜೇಣು ತಾಗದೆ ನಿದಾಗ ಜೇಣು ತಾಗದೆ ನಿದಾಗ ಅಂತ ಜೇಣು ತಾಗದೆ ನಿದಾಗ ಜೇಣು ತಾಗದೆ ನಿದಾಗ ಜೇಣು ಅಂತ ನಿದಾಗ ಜೇಣು ತಾಗದೆ ನಿದಾಗ ಜೇಣು ತಾಗದೆ ನಿದಾಗ ಜೇಣು ಅಂತ ತಂಗಡ
ತಾಂ ತಗ ಜಣು ತಾಂ ತದಿಂಗಿಣಕ ತಗ ತದಿಂಗಿಣಕ ತಗ ತಗ ತದಿಂಗಿಣಕ ತಾಂ ತಗ ಜಣು ತಾಂ ತಗ ಜಣು ತಾಂ ತಗ ಜಣು ತಾಂ ತದಿಂಗಿಣಕ ತಗ ತದಿಂಗಿಣಕ ತಗ ತಗ ತದಿಂಗಿಣಕ ತಾಂ ತಗ ಜಣು ತಗ ಜಣು ತಾಂ 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 ತಗ ಜಣು ತಗ ಜಣು ತಗ ಜಣು ತಗ ಜಣು ತಾಂ 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 ತಜ್ಜಂ ತಗಜಂ ತಗಿಡಜಂ ತದಿಗಿಣಕ 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 ತಜ್ಜಂ ತಗಜಂ ತಗಿಡಜಂ ತದಿಗಿಣಕ 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 ತಜ್ಜಂ ತಗಜಂ ತಗಿಡಜಂ ತದಿಗಿಣಕಂ 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 ತಾಂ ತಾಂ ತದಗಿ ತದಗಿ ತದಜನು ತಗಿ ತದಗಿ ತದಕ ಜಜಗಿಣ ತಾಂ ತದಗಿ ತದಗಿ ತದಜನು ತಾಂ ತದಗಿ ತದಗಿ ತದಜನು ತಾಂ ತದಗಿ ತದಗಿ ತದಜನು ತಾಂ ಕಿರ್ತಕ ತದಗಿ ತಾಂ ತಾಂ ಕಿರ್ತಕ ತದಗಿ ತಾಂ ತಾಂ ಕಿರ್ತಕ ತದಗಿ ತಾಂ ತಗ ತಗಿ ತಗ ತಗಿಡ ತಗ ತಗಿಡ ತಗಿಡ ತಾಂ ತಗ ತಗಿಡ ತಗ ತಗಿಡ ತಗ ತಗಿಡ ತಗಿಡ ತಾಂ ತಗಿಡ ತಗ ತಗಿಡ ತಗ ತಗಿಡ ತಗಿಡ ತಾಂ ತಗಿಡ ತಗ ತಗಿಡ ತಗ ತಗಿಡ ತಗಿಡ ತಾಂ ತಗ ತಗಿಡ ತಗ ತಗಿಡ ತಗಿಡ ತಾಂ ತಗ ತಗಿಡ ತಗ ತಗಿಡ ತಗ ತಗಿಡ ತಗಿಡ ತಾಂ ತಗ ಜಣು 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 ತಾಂ ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಚಲದಲ್ಲಿ ಬಲದಲ್ಲಿ ಕಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಚಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಕರುನಾಳು ಕುರುಭೋಮ ರಾಜೇಶ್ವರ ತಲಗಿನದು ಕುರುಬಂ ಶಕುಲ ತಿಲಕ ಮಗುಟೇಶ್ವರಾದಿ ಕರುನಾಳು ಕುರುಭೋಮ ರಾಜೇಶ್ವರ ಕರುನಾಳು ಕುರುಭೋಮ ರಾಜೇಶ್ವರ ಕರುನಾಳು ಕುರುಭೋಮ ರಾಜೇಶ್ವರ 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 ಕೃಷ್ಣ, ನೋಡಿದೆಯಲ್ಲ ನನ್ನ ಆಸ್ಥಾನದ ನರ್ತಕಿಯರ ರಾಜವೈಭವವನ್ನು. ಪಾಂಡವರ ಸಭೆಯಲ್ಲಿ ಈ ರೀತಿಯ ನರ್ತನವನ್ನು ನೋಡಿರುವೆಯಾ ಕೃಷ್ಣ? ಅವರಿಗೆಲ್ಲಿಂದ ಬರಬೇಕು ಬಿಡು ಭಾವ. ಕೃಷ್ಣ, ಬಂದ ಸಮಾಚಾರವನ್ನು ಸಭೆಗೆ ತಿಳಿಸಬಹುದು. ಪೂಜ್ಯರಾದ ಗುರುದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನ್ನಲ್ಲಿ ಕೆಲವು ವಿಚಾರವನ್ನು ಮಾತನಾಡಲು ಬಂದಿರುವೆ. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನಾದರೂ ಕೇಳು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲೇ ಇಲ್ಲ. ಕೃಷ್ಣ, ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು ಸುಯೋಧನ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಯಾಚನೆಯಿಂದಲ್ಲ ಕೃಷ್ಣ, ಯಾಚನೆಯಿಂದಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಇಂದು ಇಲ್ಲಿಗೆ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈ ವಿಚಾರದಲ್ಲಿ ಯಾವುದೇ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದವುಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕು.
ಒಂದು ವೇಳೆ ನೀವು ಹಾಗೆ ಮಾಡದಿದ್ದ ಪಕ್ಷದಲ್ಲಿ ಮುಂದೆ ನಡೆಯುವ ಅನರ್ಥಗಳಿಗೆ ನೀವೇ ಕಾರಣರಾಗುವೆ. ಪ್ರತಿಜ್ಞೆಯಂತೆ ಪಾಂಡವರು ವನವಾಸ ಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ, ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಿಚಾರವನ್ನು ಕೇಳಿದಿರಾ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಪಾಂಡುನಂದನರು ಈಗಲೂ ಮರೆಯಲು ಸಿದ್ಧರಿರುವರು. ಲಾಕ್ಷಗೃಹ ದಹನ, ಸರ್ಪಬಂಧ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯದಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಆ ಪಾಂಡವರೊಡನೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ಮುಂದಿನ ವಿಚಾರ ಅವಿಚಾರಗಳು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕೊಂಡಾಡಿ ದೇವತೆಯ ಗುರುಕುಲ ದೇವತೆಯ ಕೊಂಡಾಡಿ ದೇವತೆಯ ಯೋಧನ ನಾನು ನನ್ನದೆಂದು ಒಡದಡಿದಿರಿ ನೀವು ನಾನು ನನ್ನದೆಂದು ಒಡದಡಿದಿರಿ ನೀವು ನಾನು ನನ್ನದೆಂದು ಒಡದಡಿದಿರಿ ನೀವು ದುರ್ಯೋಧನ ನಾನು ನನ್ನದೆಂದು ಒಡದಡಿದಿರಿ ನೀವು ನಾನು ನನ್ನದೆಂದು ಒಡದಡಿದಿರಿ ನೀವು ಕೊಂಡಾಡಿ ದೇವತೆಯ ಗುರುಕುಲ ದೇವತೆಯ ಕೊಂಡಾಡಿ ದೇವತೆಯ ಭೀಷ್ಮನ ಮಾತನ್ನು ಕೇಳಿಸಿ ಕೌರವೇಶ ಭೀಷ್ಮನ ಮಾತನ್ನು ಕೇಳಿಸಿ ಕೌರವೇಶ ದ್ರೋಣನ ಮಾತನ್ನು ಆಲಿಸು ಕೌರವೇಶ ದ್ರೋಣನ ಮಾತನ್ನು ಆಲಿಸು ಕೌರವೇಶ ಕೃಷ್ಣನ ಮಾತನ್ನು ಪಾಲಿಸು ಕೌರವೇಶ ಕೃಷ್ಣನ ಮಾತನ್ನು ಪಾಲಿಸು ಕೌರವೇಶ ಕೊಂಡಾಡಿ ದೇವತೆಯ ಗುರುಕುಲ ದೇವತೆಯ ಕೊಂಡಾಡಿ ದೇವತೆಯ 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 ದುರ್ಯೋಧನ, ಪಾಂಡವರು ನೀವು ಬಂಧು ಬಾಂಧವರಲ್ಲವೇ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳುವರಾಗಿ ಇದೇ ನನ್ನ ಅಭಿಮತ. ಯಾರೆಂದು ಭಾವಿಸುವೆ ನೀನೇಕೆ ರೂಪಿಸುವೆ ಯಾರೆಂದು ಭಾವಿಸುವೆ ಪ್ರಿಯರಿಯ ಮಹಿಮೆಯು ತಿಳಿಯದೆ ನಿನಗೆ ಪ್ರಿಯರಿಯ ಮಹಿಮೆಯು ತಿಳಿಯದು ನಿನಗೆ ಅಂತ ತಾಯಿಗೆ ಮನವಾಗೋದಿಸಬೇಡ ಮನಗಂತ ತಾಯಿಗೆ ಮನವಾಗೋದಿಸಬೇಡ
ಅರ್ಧ ರಾಜ್ಯವನು ಆ ಪಾಂಡ ಸೋದರಿ ನೀನೇಕೆ ರೂಪಿರುವೆ ಯಾರೆಂದು ಬಾರು ಶ್ರೀಕೃಷ್ಣನ ಸಂದೇಶವು ಪಿತಾಮಹನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿರ್ತದೆ. ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟುಬಿಡು. ಕುಮಾರ ದುರ್ಯೋಧನ ಯಾರು? ಓ ವಿದುರ ಮಹಾಶಯ ಚಿಕ್ಕಪ್ಪ, ನನಗೆ ನೀತಿ ಪಾಠ ಹೇಳುವವರಲ್ಲಿ ನೀವು ಒಬ್ಬರೋ? ನಡೆಯಲಿ ನಿಮ್ಮ ಅರಣ್ಯ ರೋದನ. ಉದ್ದೇಶವಿದು, ಉಪದೇಶವಿದು, ಆವೇಶವಿದು, ಸಂಚಾರವಿದು. ಉದ್ದೇಶವಿದು, ಉಪದೇಶವಿದು, ಆವೇಶವಿದು, ಸಂಚಾರವಿದು. ಭಕ್ತಿಯಿಂದಲೇ ನಡೆಯಲೇಬೇಕು, ಭಕ್ತಿಯಿಂದಲೇ ನಡೆಯಲೇಬೇಕು. ಮಾನ ನಿಧಿಯ ಬೇಳ್ವೆಲ ಇಸೈ ಸುಜನ ಅರಣ ವಿನುತ ಬರಣ. ಸುಜನ ಅರಣ ವಿನುತ ಬರಣ ಸಾನುರಾಗ ವಿಮಾನ ನಿಧಿಯ ಬೇಳ್ವೆಲಾಲಿಸೈ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಹೌದು. ನಿನ್ನಂಥವ್ರಿಗೆ ಉಪದೇಶ ಮಾಡಬಾರದೆಂದು ಹಿರಿಯವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವನ್ನು ಕಂಡರೆ ಬುದ್ಧಿವಾದ ನೆಳೆದು ನಮ್ಮಂಥ ಹಿರಿಯರ ಕರ್ತವ್ಯ. ರಾಜ ಸಂಪತ್ತನ್ನೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಅದೇ ನನ್ನ ಅಭಿಮತ. ಈ ನೀತಿ ಪಾಠವನ್ನು ಪಾಂಡವರಿಗೆ ಹೇಳಲೊಲ್ಲೆ ಏಕೆ ಚಿಕ್ಕಪ್ಪ? ನಿನಗಾಗಲಿ, ಕೃಷ್ಣನಿಗಾಗಲಿ, ಕುರುಪಿತ ಭೀಷ್ಮರಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಂಡುಬರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮಗಳ ಸ್ವಭಾವಕ್ಕೆ ತಕ್ಕಂತೆಯೇ ಮಾತನಾಡುತ್ತಿರುವಿರಿ. ಕೃಷ್ಣ, ನಿನ್ನ ಧೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಮಾಡಿಬಿಟ್ಟಿದೆ. ಈ ನಿನ್ನ ಮರುಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ನಾನಲ್ಲ ಕೃಷ್ಣ, ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತವೇ ವಿನಃ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಜ್ಞಾತಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯ, ಸಾವಿರಾರು ಆನೆ ಬಲವುಳ್ಳ ಭೀಮಸೇನ, ಪರಶುರನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ತ್ರಿಲೋಕ ವಿಜಯಿ ಅರ್ಜುನ, ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು, ಇವರುಗಳ ಪರಾಕ್ರಮವನ್ನು ತಿಳಿಯದೆ ದುಡುಕಬೇಡ. ಕೃಷ್ಣ, ಸಾಕು ನಿಲ್ಲಿಸು ನಿನ್ನ ವಾಕ್ಪಟುತ್ವ. ಬಹಳ ಶೂರರನ್ನೇ ಹೊಗಳುತ್ತಿರುವೆ. ಧರ್ಮರಾಯ ಕೈಲಾಗದ ಹೇಡಿ, ಹೊಟ್ಟೆಬಾಕ ಭೀಮ, ನಪುಂಸಕ ಅರ್ಜುನ, ಇನ್ನು ನಕುಲ ಸಹದೇವರು ನೆನ್ನೆ ಮೊನ್ನೆಯ ಕುಂಡಿ ಬಾಲಕರು. ಅವರುಗಳ ಪರಾಕ್ರಮ ಅದಂತಿರಲಿ, ನಮ್ಮವರುಗಳ ಪರಾಕ್ರಮ ಹೇಳುವೆ ಕೇಳು. ಭರತ ಕಂಡವ ಜಯಿಸಿ ವರುಷದಿ ಕುರುಕುಲವ ಪರಿಪಾಲಿಸುತ್ತಿರ್ಪ ಯನಗದಾರು ಸಾಟಿ. ಭರತ ಕಂಡವ ಜಯಿಸಿ ವರುಷದಿ ಕುರುಕುಲವ ಪರಿಪಾಲಿಸುತ್ತಿರ್ಪ ಯನಗದಾರು ಸಾಟಿ. ಭೀಮನ ಗುಂಡಿಗೆಯ ಸೀಳಲ್ ಪಂಥಗೈದ ಎನ್ನನು ಜನಿಗದಾರು ಸಾಟಿ. ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದ ಧನುವಂ ಪಡೆದ ಈ ಕರ್ಣನಿಗೆ ಸಾಟಿಗೆ ಆ ನಿನ್ನ ಅರ್ಜುನ.
ದ್ರೋಣಾದಿಗಳು ಸಾಹಸದಿ ಸದೆಬಡಿವರು ಮಕುಟ ಮರ್ದನರ. ಕೃಷ್ಣ 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 ಸ್ವಸಾಮರ್ಥ್ಯದಿಂದ ಭರತ ಖಂಡವನ್ನೇ ಶಾಸನ ಮಾಡುತ್ತಿರುವ ನಾನು ಬಂಡಿ ಬಂಡಿ ಅನ್ನವನ್ನು ತಿಂದು ಹಣ್ಣನ್ನು ಬೆಳೆಸಿಕೊಂಡಿರುವ ಆ ನಿನ್ನ ದಡಿಗ ಭೀಮನನ್ನು ಕೊಚ್ಚಿ ಹಸ್ತಿನಾವತಿಯ ಹೆಬ್ಬಾಗಿಲಿಗೆ ತೋರಣ ಕಟ್ಟಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ ಅಗ್ರಜ, ಎದುರಿಗೆ ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತು ಸೊಕ್ಕಡಗಿಸುವ ಸಿಂಧುರಾಜ ಅಗ್ರಜ, ಕೈಗೆ ಬಳೆಗಳನ್ನು ತೊಟ್ಟಿಕೊಂಡು ಕಾಲ್ಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಉತ್ತರೆಗೆ ಭರತನಾಟ್ಯ ಕಲಿಸುತ್ತಿದ್ದನಲ್ಲ ಆ ನಿನ್ನ ನಪುಂಸಕ ಅರ್ಜುನ, ಅವನನ್ನು ಸದೆಬಡೆಯಲೆಂದೇ ಕಾಲ ವಿಷ್ಣುವೆಂಬ ಧನುಸ್ಸನ್ನು ಪಡೆದ ನನ್ನ ಪರಮಾಪ್ತ ಮಿತ್ರ ಕರ್ಣ, ಇನ್ನು ನಿನ್ನ ತಂತ್ರಕ್ಕೆ ತಕ್ಕ ಕುತಂತ್ರವನ್ನೇ ಹುಡುಕಿ ಕೊಡುವ ಸೋದರ ಮಾವ, ಇನ್ನು ಭೀಷ್ಮ ದ್ರೋಣಾದಿಗಳ ಪರಾಕ್ರಮ ನಿನಗೆ ತಿಳಿದಿದೆಯಲ್ಲ. ಎಚ್ಚರ. ಹೋಗಲಿ ಬಿಡಿ ಸುಯೋಧನ. ಪಾಂಡವರಿಗೆ ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು. ಸತ್ಯವಂತರಾದ ಪಾಂಡವರು ಅದರಲ್ಲೇ ಜೀವನವನ್ನು ಮಾಡಿಕೊಂಡಿರುವರು. ಕೃಷ್ಣ ಕೃಷ್ಣ, ಪಾಂಡವರಿಗೆ 5 ಊರುಗಳೇಕೆ? ಹಿಂದೆ ಭಿಕ್ಷಾಟನೆ ಮಾಡುತ್ತಿದ್ದ 50 ಊರುಗಳು ಈಗಲೂ ಸಿದ್ಧವಾಗಿರುವವು. ಅಲ್ಲಿಗೆ ಬೇಕಾದರೆ ಹೋಗಲಿ ಸಹೋದರ. ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ಆ ಭೀಮಸೇನನು ತುಂಬಾ ಹೊರಟನು. ಯಾರಿಗೋ? ನಿನಗೆ. ಕೃಷ್ಣ ರೌದ್ರಾಂಶ ಸಂಭೂತನು, ಆತನಿಗಾದರೂ 1 ಗ್ರಾಮವನ್ನಾದರೂ ಕೊಡು ಸುಯೋಧನ. ಧೃತರಾಷ್ಟ್ರ ಪ್ರಿಯ ಪುತ್ರ, ಅಟ್ಟಹಾಸದಿ ಮೆರೆವ ದಿಟ್ಟ ಧೀಮಂತ ಎದೆಗಳ ಶತ್ರುಗಳ ಎದೆಗಳನ್ನು ಮೆಟ್ಟಿ ರಣ ದುರಂಧರ ಗಂಡದೆಯ ಕಲಿಗಳ ಗುಂಡಿಗೆಯನ್ನು ತೆರೆದಿಡುವ ಗಂಡು ಈ ದುರ್ಯೋಧನ. ಕೃಷ್ಣ, ಭೀಮನಿಗೆ 1 ಊರಲ್ಲ, 1 ಊರಿನಲ್ಲಿ 1 ಗೋವಿನ ಪಾದದಲ್ಲಿ 1 ಮುಳ್ಳಿನ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ, ಕೊಡಲಾಗದು. ದುರ್ಯೋಧನ, ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡಿಕೋರವೇಶ್ವರ. ಹೋಗು, ನಿಲ್ಲಿಸು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಅದು ಆಗಲ್ಲ. ಹೇಳುವೆ ಕೇಳು ಕೃಷ್ಣ. ಈ ಕೆಚ್ಚದೆಯ ಕೌರವನನ್ನು ಕೊಚ್ಚಬೇಕು ಅಂದನಲ್ಲವೇ ಆ ನಿನ್ನ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕು ಅಂದನಲ್ಲವೇ ಆ ನಿನ್ನ ಪ್ರಿಯ ಮಿತ್ರ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು, ಅದು ದುಸ್ಸಾವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಜನೆ ಹೂಡಿಕೊಂಡಿರುವರಲ್ಲವೇ ಆ ನಿನ್ನ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂದು ಮಾತು ಮಾತಿಗೂ ಹೆಮ್ಮೆ ಪಟ್ಟುಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು, ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನ ಪಂಥ ಚಲಿಸದು, ಚಲಿಸಲಾರ, ಚಲಿಸಲಾಗದು. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ದುರಾತ್ಮರಾದ ದ್ರೋಹಿಗಳ ಮದವು ಮುರಿವೆ ನೀಕ್ಷಣ, ದುರಾತ್ಮರಾದ ದ್ರೋಹಿಗಳ ಮದವು ಮುರಿವೆ ನೀಕ್ಷಣ. ಪುಂಡರನ್ನು ಭೇದಿಸಿ ಕಲವ ಜಯಿಸಿ ಬರುವೆನ ಕೃಷ್ಣ, ಪುಂಡರನ್ನು ಭೇದಿಸಿ ಕಲವ ಜಯಿಸಿ ಬರುವೆನ. ಮುದಲಿ ಬರುವ ಹದಮರನ್ನು ಚಿಗಿದು ಬಿಡುವೆ ನೀಕ್ಷಣ, ಮುದಲಿ ಬರುವ ಹದಮರನ್ನು ಚಿಗಿದು ಬಿಡುವೆ ನೀಕ್ಷಣ. ದುರಾತ್ಮರಾದ ದ್ರೋಹಿಗಳ ಮದವು ಮುರಿವೆ ನೀಕ್ಷಣ, ಮದವು ಮುರಿವೆ ನೀಕ್ಷಣ, ಮದವು ಮುರಿವೆ ನೀಕ್ಷಣ. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಪ್ರಯೋಜನವಿಲ್ಲ. ಹೇಡಿ ಪಾಂಡವರ ಕೂಡಿ ಬಾಡುವುದು ಬೇಡ ಬೇಡ ಬಲು ಬೇಸರವ. ಹೇಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ.
ಕಾಡಿಗೋಗಲಿ ನಾಡು ದೊರೆಯದು, ಕಾಡಿಗೋಗಲಿ ನಾಡು ದೊರೆಯದು, ಸೇರಲಾರದು ರಾಜ್ಯವನ್ನು, ಕೊಡಲಾಗದು ರಾಜ್ಯವನ್ನು. ಭ್ರಷ್ಟ ಪಾಂಡವರ ಮುಷ್ಟಿ ಮುರಿದಲ್ಲಿ ಮೆಟ್ಟಿ ಮೆರೆಯುವೆ ಧರೆಯೊಳಗೆ, ಕೆಟ್ಟಿ ಮೆರೆಯುವೆ ಧರೆಯೊಳಗೆ, ಕೆಟ್ಟಿ ಮೆರೆಯುವೆ ಧರೆಯೊಳಗೆ. ಹೇಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕೃಷ್ಣ, ಹುಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿಡಿಯಬಲ್ಲೆ, ಎದುರಿಗೆ ಸಿಕ್ಕಿದ ಎದುರಾಳಿಗಳ ಮೆಟ್ಟು ನಡಗಿಸಬಲ್ಲೆ. ಆದರೆ ಇಂಥ ಮಾತುಗಳನ್ನು ಮಾತು ಸಹಿಸಲಾರೆ. ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ಆ ನಿನ್ನ ಪಾಂಡವರ ಸೇನಾ ಸಮೂಹವನ್ನು ಕಾಲಕ್ಕೆ ಬಿಡಬಲ್ಲ ಗಂಡುಗೈಗಳೆಂದು ನಾವೆಂದು ತಿಳಿ. ಹೋಗು ಕೃಷ್ಣ, ಯುದ್ಧವೇ ಸಿದ್ಧವೆಂದು ಆ ಪಾಂಡವರಿಗೆ ಹೇಳಿಬಿಡು. ಕಡೆ ದಾಟುವೆ, ಕಡೆ ದಾಟುವೆ, ಪಡ ಪಡ ಕೆಟ್ಕರ ಪಿಡಿಯುತ್ತ ಕೊಲ್ಲುವೆ, ಪಡ ಪಡ ಕೆಟ್ಕರ ಪಿಡಿಯುತ್ತ ಕೊಲ್ಲುವೆ. ಕಡೆ ದಾಟುವೆ, ಕುಟ್ಟುತ್ತ ಪರಮ ಯಾದ, ಬೆಟ್ಟದ ಪರಮ ಬೋಧ, ಕುಟ್ಟುತ್ತ ಪರಮ ಯಾದ, ಬೆಟ್ಟದ ಪರಮ ಬೋಧ, ಕುಟ್ಟುತ್ತ ಬೆಟ್ಟದ ಎಟ್ಟುದ ನಿಲ್ಲುತ್ತ, ಕುಟ್ಟುತ್ತ ಬೆಟ್ಟದ ಕುಟ್ಟುತ್ತ ಬೆಟ್ಟದ ಪುಡಿ ಪುಡಿ ಕಟ್ಟುತ್ತ. ಕಡೆ ದಾಟುವೆ, ಬಡ ಬಡ ಕೆಡುಕರ ಪಿಡಿಯುತ್ತ ಕೊಲ್ಲುವೆ, ಬಡ ಬಡ ಕೆಡುಕರ ಪಿಡಿಯುತ್ತ ಕೊಲ್ಲುವೆ. ಕಡೆ ದಾಟುವೆ, ಕಡೆ ದಾಟುವೆ, ಕಡೆ ದಾಟುವೆ. ಕೃಷ್ಣ, ಆ ನಿನ್ನ ಪಾಂಡವರ ವಂಶವನ್ನು ಹುಟ್ಟಡಗಿಸಲು ನಾವು ಸದಾ ಸಿದ್ಧ. ಯೋಗಿಯಲ್ಲ, ಭೋಗಿಯಲ್ಲ. ಹೋಗಿ ನಿನ್ನ ಮಿತ್ರರಿಗೆ ಯುದ್ಧವೇ ಸಿದ್ಧವೆಂದು ತಿಳಿಸಿಬಿಡು ಕೃಷ್ಣ, ತಿಳಿಸಿಬಿಡು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ನನ್ನ ಹಗೆ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಚಲಿಸದು ರಾಧೇಯನ ಪಂಥ, ಚಲಿಸದು ರಾಧೇಯನ ಪಂಥ, ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇಕೆ. ಮಹಾರಥಿಕರೆಂದೆನಿಸಿ ಮತಿಗೆಟ್ಟು ನುಡಿವಿರೇಕೆ, ಮಹಾರಥಿಕರೆಂದೆನಿಸಿ ದುರುಳ ಪಾರ್ಥನ ಶಿರವ ಹರಿವ ತನಕ, ದುರುಳ ಪಾರ್ಥನ ಶಿರವ ಹರಿವ ತನಕ, ದುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಈ ಅಂಗಾಧಿಪಗೆ. ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನಪೇಕ್ಷಿಸುವ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಲೆತ್ತಿಸುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ನೀನು ಧರ್ಮದ ನುಡಿಗಳನ್ನಾಡುತ್ತಿರುವೆಯಾ? ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ತಿಳಿದವನೇ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ತಿಳಿದವನೇ, ಸಲ್ಲದು ನಿನಗೆ ವಲ್ಲಭನೇ ಭಾಮ ವಲ್ಲಭನೇ. ಪಾಂಡು ತನೆಯರೋ, ಪಾಂಡು ತನೆಯರೋ ದುರಧಳು ಸೆಣಸದೆ, ಪಾಂಡು ತನೆಯರೋ ದುರಧಳು ಸೆಣಸದೆ, ಸಂದ
ವಲ್ಲಭನೇ ಭಾಮ ವಲ್ಲಭನೇ. ಹಠವಂತರು ನಾವು ಕೃಷ್ಣ ಕೃಷ್ಣ ಕೃಷ್ಣ. ಹಠವಂತರು ನಾವು ದಿಟವಿದು ತಿಳಿನಿ, ಹಠವಂತರು ನಾವು ದಿಟವಿದು ತಿಳಿನಿ. ದುರದಳು ಪಾರ್ಥನ ಶಿರ ಕಡಿದಿಡುವೆ, ದುರದಳು ಪಾರ್ಥನ ಶಿರ ಕಡಿದಿಡುವೆ. ಸಲ್ಲದು ನಿನಗೆ ವಲ್ಲಭನೇ ಭಾಮ ವಲ್ಲಭನೇ. ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನು ಮನ ಧನಗಳನ್ನರ್ಪಿಸುವ ನನ್ನ ಈ ಧರ್ಮ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕ್ಷತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪಲಾಗದು. ಬಲೆ ಹೆಂಗಾದೀಪ ಬಲೆ. ಈ ನಿನ್ನ ಧರ್ಮದ ನುಡಿಗಳನ್ನು ಕೇಳಿ ಯಾದವಾಗ್ಲೇ ಖಂಡವು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ಸುಯೋಧನ. ಸಾರಿ ಸಾರಿ ಬೇಗನಿನಗೆ ಬಾರಿ ತಾಳ್ಮೆಯನ್ನು, ಸಾರಿ ಸಾರಿ ಬೇಗನಿನಗೆ ಬಾರಿ ತಾಳ್ಮೆಯನ್ನು. ಘೋರ ಯುದ್ಧ ಬೇಡವೆನ್ನುತ್ತ ಸಾರಿ ಸಾರಿ ಬೇಗನಿನ ಬಾರಿ ತಾಳ್ಮೆಯನ್ನು. ಗೋರು ನೀ ದಾಟಿಯರಳು ಮೈತ್ರಿಯ ಭಾವವ, ದಾತಿಯರಳು ಮೈತ್ರಿಯ ಭಾವ. ಸಹೋದರರ ಸಹನ ಕೆಣಕಿ ನೀರೆಯ ಬೇಡವೆನುತ, ಸಹೋದರರ ಸಹನ ಕೆಣಕಿ ನೀರೆಯ ಬೇಡವೆನು. ಸಾರಿ ಸಾರಿ ಬೇಗ ನಿನಗೆ ಬಾರಿ ತಾಳ್ಮೆಯನ್ನು, ಘೋರ ಯುದ್ಧ ಬೇಡವೆನುತ. ಸಾರಿ ಸಾರಿ ಬೇಗ ಬಾರಿ ತಾಳ್ಮೆಯನ್ನು. ಭೀಷ್ಮಾದೀನಿಯರಂ ಗುರು ದ್ರೋಣ ವಿದುರ ಭೀಷ್ಮಾದೀನಿಯರಂ. ನೆರೆದ ಸಭೆಯೊಳಗೆ ಜರಿದಾಡಬಹುದೇ, ನೆರೆದ ಸಭೆಯೊಳಗೆ ಜರಿದಾಡಬಹುದೇ. ಹಠ ಮಾಡದೆ ಎನ್ನ ದಿಟ ನುಡಿಯಾಲಿತು, ಹಠ ಮಾಡದ ಎಲ್ಲ ದಿಟ ನುಡಿಯಾಲಿತು. ಕುರು ಪಾಂಡವರ ದೇಶಕ್ಕೆ ಮೂಲ, ಕುರು ಪಾಂಡವರಿವರ ದೇಶಕ್ಕೆ ಮೂಲ. ಶಕುನಿಯ ಸೇಡಿನ ಕೃತ್ರಿಮ ಜಾಲ, ಶಕುನಿಯ ಸೇಡಿನ ಕೃತ್ರಿಮ ಜಾಲ. ದುರ್ಬೋಧಗೆ ಕಿವಿಗೊಡದೆ, ದುರ್ಬೋಧಗೆ ಕಿವಿಗೊಡದೆ ತಪ್ಪಿಸು ಯುದ್ಧದಿ ನಡೆಯುವ ದುರ್ಗಾಂತವ. ತಪ್ಪಿಸು ಯುದ್ಧದಿ ನಡೆಯುವ ದುರ್ಗಾಂತವ. ಸಾರಿ ಸಾರಿ ಬೇಗ ನಿನಗೆ ಬಾರಿ ತಾಳ್ಮೆಯನ್ನು, ಘೋರ ಯುದ್ಧ ಬೇಡವೆನ್ನುತ್ತ. ಸಾರಿ ಸಾರಿ ಬೇಗ ನಿನಗೆ ಬಾರಿ ತಾಳ್ಮೆಯನ್ನು, ಬಾರಿ ತಾಳ್ಮೆಯನ್ನು, ಬಾರಿ ತಾಳ್ಮೆಯನ್ನು. ಸುಯೋಧನ, ಈ ನಿನ್ನ ಗುರು ಹಿರಿಯರನ್ನು
ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಲೆತ್ತಿಸುವೆಯ? ದಾನವ ವಿಜಯಿ ಯದುಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ನಿಮ್ಮನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಆ ಪಾಂಡವರು ಜೂಜಾಡಿ ಸಕಲ ಐಶ್ವರ್ಯಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ವಾಕ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವ ಅಧಿಕಾರ ನನ್ನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಆ ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಆ ಧರ್ಮ ಬೀರುಗಳಾದ ಪಾಂಡವರುಗಳ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುತ್ತಿರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಅರ್ಥ, ಮೋಕ್ಷ, ಕಾಮ ಹಾಗೂ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ಜೂತಕ್ಕೆಳೆದುದನ್ನು ಮರೆತೆಯ? ತುಂಬಿದ ರಾಜಸಭೆಯಲ್ಲಿ ಸಹೋದರ ಪತ್ನಿಯನ್ನು ಸೆಳೆತಂದು ನೀವು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲದ ಪ್ರಳಯದ ಧೂಮಕೇತುವಿನಂತೆ ನಿಮ್ಮ ನೀಚ ಸಂಸ್ಕೃತಿಯನ್ನು ಹಿಂಬಾಲಿಸುವುದು ಎಂಬುದನ್ನು ನೆನಪಿನಲ್ಲಿಡಿ. ವಾರಣಾವಸಿಯ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕೊಂತಿಗಾದ ಭಂಗ, ವಿಷಸ್ಪಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಗುರು ದ್ರೋಣಾದಿ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ತೊಡಗಿದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕು ಎಂದು ಪಟ್ಟು ಹಿಡಿದ ಈ ಕಟ್ಟಾಳು ಚಂದ್ರಕುಲ ಚಕ್ರೇಶ್ವರನನ್ನು ತುಂಬಿದ ರಾಜಸಭೆಯಲ್ಲಿ ಅಣಕಿಸಿ ಕೇಕೆಯಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೆ ಅಂದೇ ತೊಟ್ಟೆನು ಛಲವನ್ನು ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಕದನಕ್ಕೆ ನಿಂತರೂ ಸರಿ. ಕಲಿಯಂಶದಿಂದ ನಿರ್ಮಿತವಾದ ಹಸ್ತಿನಾವತಿಯೇ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧನನೆಂಬ ನಾನು ಹಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊರೆ. ಕೆಟ್ಟರೂ ಸರಿಗೆ ಎದೆಗೆಡದೆ ಬಿಟ್ಟು ಕೊಡಲು ಗುರುಭೂಮಿಯನು ಕೃಷ್ಣ. ಕೆಟ್ಟರೂ ಸರಿಗೆ ಎದೆಗೆಡದೆ ಬಿಟ್ಟು ಕೊಡಲು ಗುರುಭೂಮಿಯನು ಅಟ್ಟಹಾಸದಿಂದ ಬುಡವ ಕಟ್ಟಿ ಕಟ್ಟಿ ಮೆರೆಯುವೆ ವೈರಿ ಕುಲವ. ಅಟ್ಟಹಾಸದಿಂದ ಬುಡವ ಕಟ್ಟಿ ಕಟ್ಟಿ ಮೆರೆಯುವೆ ವೈರಿ ಕುಲವ. ಬೇಡ್ವೆ ಜಡಮತಿ ಪಾಂಡವರ ಎಲೆಗೆ ಬೇಡ್ವೆ. ಕೃಷ್ಣ ಗುರುಬಲರಾಮರ ಬೆಂಬಲವಿರಲು ಕಲವನ್ನು ಬಿಡದೆ ನೆಲವನ್ನು ಕೊಡಲೆ. ಗುರುಬಲರಾಮರ ಬೆಂಬಲವಿರಲು ಕಲವನ್ನು ಬಿಡದೆ ನೆಲವನ್ನು ಕೊಡಲೆ. ಆಕಾಶವು ಮಂಡಲ ಓರ್ಗರೆದು ಬಾಯಿ ತೆರೆಯಲಿ. ಆಕಾಶವು ಮಂಡಲವೇ ಓರ್ಗರೆದು ಬಾಯಿ ತೆರೆಯಲಿ. ರಾಜ್ಯವನ್ನು ಬಯಸುವವರು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ಜಡಮತಿ ಕಾಂತ
ಪಾಂಡವರಿಗೆ ಸಮಭಾಗವ ಕೊಡಿಸಲು ಈ ಪಟ್ಟ ಸಮಸಾರ್ಥಕವೇ. ಬಂದ ದಾರಿಯನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ದಾರಿಯನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ? ಹಾಗಾದರೆ ಕೇಳು, ಸಂಧಾನಕ್ಕೆಂದು ಬಂದ ಅತಿಥಿಯ ಸಭೆಯೊಳಿಂದು ಸತ್ಕರಿಸಲಿರುವೆವು. ಸಂಧಾನಕ್ಕೆಂದು ಬಂದ ಅತಿಥಿಯ ಸಭೆಯೊಳಿಂದು ಸತ್ಕರಿಸಲಿರುವೆವು. ಅದೇ ಎದೆಗಾರ ಬೇಡ ಎಡಮತಿ ಪಾಂಡವರೊಳಗೆ, ಅದೇ ಎದೆಗಾರ ಬೇಡ. ಕೃಷ್ಣ, ಛಲ ತೊಟ್ಟು ಮಾಡುವೆನು ಯುದ್ಧ. ಸತ್ತರೆ ಸಾಯುಧ್ಯ, ಬದುಕಿದರೆ ವಿಸ್ತಾರವಾದ ಸಾಮ್ರಾಜ್ಯ. ಹೋಗು ಕೃಷ್ಣ, ಆ ನಿನ್ನ ಪಾಂಡವರಿಗೆ ಯುದ್ಧಕ್ಕೆ ಸಂಗ್ರಾಮ ಸಲಕರಣೆಗಳನ್ನು ಅಣಿ ಮಾಡಿಕೊಳ್ಳುವಂತೆ ತಿಳಿಸಿಬಿಡು. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪನೇ? ಗತಿ ಬೇಡೈತು ಯೋಧನನ್ನೇ ತೋರಿಗ ಗತಿ ಬೇಡೈತು ಯೋಧನನ್ನೇ ತೋರಿಗ ಅದೇ ನೆಂದು ಒದರುವೆ, ಅದೇ ಮಾತ ಹೊಗಳುವೆ. ಅದೇ ನೆಂದು ಒದರುವೆ, ಅದೇ ಮಾತ ಹೊಗಳುವೆ. ಕುಲಹೀನ ಕುಲವ ಮರತೆಯ ಪರಮ ಪುರುಷನೆಂಬ ಬಿರುದನು ಪದವಿಗೋಳ್ ಅಡಗಿದೆ ಬಿಡುಗಡೆ. ಕೃಷ್ಣ, ಪರಮ ಪುರುಷನೆಂಬ ಬಿರುದನು ಪದವಿಗೋಳ್ ಅಡಗಿದೆ ಬಿಡುಗಡೆ. ಗತಿ ಬೇಡೈತು ಯೋಧನನ್ನೇ ತೋರಿಗ ಗತಿ ಬೇಡೈತು ಯೋಧನನ್ನೇ ಸೈರಣೆ ಸೈರಣೆ ಸೈರಣೆ. ದುರ್ಯೋಧನ, ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನು ಈಗಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಒಂದು ಇಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಕೌರವೇಶ್ವರ, ನಿನ್ನನ್ನು ಸೂಕ್ತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಸೂಕ್ತವಾದ ಸಲಹೆಯನ್ನು ನೀಡಿದ್ದಾರೆ. ಶಕುನಿ ಮಾವನವರ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ಹೌದೌದು, ಈ ನಿನ್ನ ಅದ್ಭುತ ರಾಯಭಾರಕ್ಕೆ ಅದ್ಭುತ ಸತ್ಕಾರವೇ ಹೌದು. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವುದು. ಸ್ವೀಕರಿಸು ಸಹೋದರ ದುಶ್ಯಾಸನ. ಮೊದಲು ಈತನನ್ನು ಬಂಧಿಸು. ಯಾರನ್ನು ಬಂಧಿಸುವರು ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಬುದ್ಧಿಯನ್ನೇ ಕಲಿಸುವೆವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರ. ಅದು ನಿಮ್ಮಿಂದ ಆಗದು, ವ್ಯರ್ಥ. ಈಗ ಬಂಧಿಸಿ ನನ್ನನ್ನು. ಮಾಯೆ ಮಾಯೆ